ಮಳೆಗೆ ಕಟ್ಟಡ ದಿಢೀರ್ ಕುಸಿದು ಬಿದ್ದ ಪರಿಣಾಮ 15 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಘಟನೆ ನಡೆದಿದೆ. ಕಟ್ಟಡದಲ್ಲಿ ಬರ್ತ್ಡೇ ಆಚರಣೆ ವೇಳೆ ಶಬ್ದ ಕೇಳಿ ಬರ್ತಿದ್ದಂತೆ ಯುವಕರು ಹೊರಗೆ ಓಡಿ ಬಂದಿದ್ದಾರೆ. ಬಳಿಕ ಕಟ್ಟಡ ಕುಸಿದು ಬಿದ್ದಿದೆ. ಮುಂದಿನ 7 ದಿನಗಳವರೆಗೆ ಕರ್ನಾಟಕ ಮತ್ತು ಕೇರಳದಲ್ಲಿ ಮುಂಗಾರು ಅಬ್ಬರಿಸಲಿದೆ. ನೈಋತ್ಯ ಮುಂಗಾರು ರಾಜ್ಯ ಪ್ರವೇಶಿಸಿದ್ದು ಪುತ್ತೂರು, ಬೆಳ್ತಂಗಡಿ, ಸುಳ್ಯ ವ್ಯಾಪ್ತಿಯಲ್ಲಿ ಮಳೆಯಾಗುತ್ತಿದೆ. ಕರಾವಳಿಯಲ್ಲಿ ಭಾರೀ ಮಳೆ ಸಾಧ್ಯತೆ ಹಿನ್ನೆಲೆ ಜಿಲ್ಲಾಡಳಿತಗಳು ಅಲರ್ಟ್ ಆಗಿವೆ. ಭೂಕುಸಿತ ಸ್ಥಳಗಳ ಮೇಲೆ ಹೆಚ್ಚು ನಿಗಾ ಇರಿಸಲು ಸೂಚಿಸಲಾಗಿದೆ. ದಾವಣಗೆರೆಯ ವಿಶೇಷ ಪೋಕ್ಸೋ ನ್ಯಾಯಾಲಯದಲ್ಲಿಂದು ವಚನಾನಂದ ಸ್ವಾಮೀಜಿ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಸಂತ್ರಸ್ತರ ಹೇಳಿಕೆ ದಾಖಲಿಸಿಕೊಂಡಿರುವ ಹರಿಹರ ಗ್ರಾಮಾಂತರ ಪೊಲೀಸರು ಸ್ವಾಮೀಜಿ ನಿರೀಕ್ಷಣಾ ಜಾಮೀನು ರದ್ದು ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಸ್ವಾಮೀಜಿ ಪರ ಎಸ್ವಿ ಪಾಟೀಲ್ ವಾದ ಮಂಡಿಸಿದ್ದಾರೆ. ಕ್ಲಚ್ ಪ್ಲೇಟ್ ಫೇಲ್ಯೂರ್ ಆಗಿ ಕ್ರೇನ್ ಕಟ್ಟಡಕ್ಕೆ ಗುದ್ದಿದೆ. ಬೆಂಗಳೂರಿನ ಬನಶಂಕರಿ ಕದಿರೇನಹಳ್ಳಿಯಲ್ಲಿ ತಡರಾತ್ರಿ ಘಟನೆ ನಡೆದಿದೆ. ನಿಯಂತ್ರಣಕ್ಕೆ ಸಿಗದೆ ಹಿಂಬದಿಗೆ ಚಲಿಸಿ ಡಿಕ್ಕಿಯಾಗಿದ್ದರಿಂದ ಕಟ್ಟಡ ಹಾನಿಯಾಗಿದೆ ಅಂತ ಕುಟುಂಬಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಳಗಾವಿಯಲ್ಲಿ ಸಾವಿರಾರು ಕೋಟಿ ವಂಚನೆ ಆರೋಪದ ಮೇಲೆ ಆದಿತ್ಯ ಕ್ಯಾಪಿಟಲ್ ಕಂಪನಿಯನ್ನ ಸೀಸ್ ಮಾಡಲಾಗಿದೆ. 3 ಕಂಪನಿಗಳನ್ನು ಸೀಸ್ ಮಾಡಲಾಗಿದೆ. ಸಹಕಾರ ಇಲಾಖೆ ಸಹಾಯಕ ನಿಬಂಧಕ ಜಬೀವುಲ್ಲಾ, ಸಿಇಒ ಬಾಲರಾಜ್ ಸೇರಿ 6 ಜನರ ವಿರುದ್ಧ ಟಿಳಕವಾಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಆದಿತ್ಯ ಕಂಪನಿಯಲ್ಲಿ ಸುಮಾರು 6,500ಕ್ಕೂ ಹೆಚ್ಚು ಜನ ಹಣ ಹೂಡಿಕೆ ಮಾಡಿದ್ದಾರೆ. ಒಟ್ಟು 211 ಕೋಟಿಯನ್ನ 4 ಬ್ಯಾಂಕ್ ಖಾತೆಯಲ್ಲಿ ಜಮೆ ಮಾಡಲಾಗಿದೆ. ಆರ್ಬಿಐ ಮತ್ತು ಸೆಬಿ ನಿಯಮ ಗಾಳಿಗೆ ತೂರಲಾಗಿದೆ. 1 ಲಕ್ಷಕ್ಕೆ 5% ಬಡ್ಡಿ ಆಮಿಷ ತೋರಿಸಿದ್ರು. ಡಿಜಿಟಲ್ ಮಾಹಿತಿಯನ್ನ ಡಿಲೀಟ್ ಮಾಡಿರುವ ಮಾಲೀಕ ಎಸ್ಕೇಪ್ ಆಗಿದ್ದಾನೆ. ಗಜಪಡೆಯ ಅಟ್ಟಹಾಸಕ್ಕೆ 2 ಎಕರೆಯಲ್ಲಿದ್ದ ಬೆಳೆಗಳೆಲ್ಲ ಹಾನಿಯಾಗಿವೆ. ಚಾಮರಾಜನಗರ ಜಿಲ್ಲೆ ಬರ್ಗಿಯಲ್ಲಿ ಘಟನೆ ನಡೆದಿದೆ. ಚೆಂಡು, ಮಲ್ಲಿಗೆ, ಮಾವು, ಸೋಲಾರ್ ಫೆನ್ಸಿಂಗ್ ನಾಶಪಡಿಸಿವೆ. ಸಾಲ ಮಾಡಿ ಬೆಳೆದಿದ್ದ ರೈತ ಮಹೇಶ್ ಸಂಕಷ್ಟಕ್ಕೀಡಾಗಿದ್ದಾರೆ. ಸ್ಥಳಕ್ಕೆ ಬಂದ ಬಂಡೀಪುರ ಅರಣ್ಯ ಸಿಬ್ಬಂದಿಗೆ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಕ್ರಮ ಸಂಬಂಧ, ಬಣ್ಣದ ಕಾರಣಕ್ಕೆ ಪ್ರಿಯಕರನ ಜೊತೆ ಸೇರಿ ತಾಯಿ, ಮಗಳನ್ನ ಕೊಲೆ ಮಾಡಿದ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಕಾಡುಗೋಡಿ ಠಾಣಾ ವ್ಯಾಪ್ತಿಯ ಸೀಗೆಹಳ್ಳಿ ವಿಲ್ಲಾದಲ್ಲಿ ಘಟನೆ ನಡೆದಿದೆ. 6 ವರ್ಷದ ವೆನಿಲಾ ಎಂಬ ಮಗು ಮೃತಪಟ್ಟ 3 ತಿಂಗಳ ಬಳಿಕ ಪತಿ ಪ್ರವೀಣ್ ಕಾಡುಗೋಡಿ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಮಾರ್ಚ್ 24ರಂದು ಮಗು ಇದ್ದಕ್ಕಿದ್ದಂತೆ ಮೃತಪಟ್ಟಿತ್ತು. ಮಗು ಸಾವಿಗೆ ಏನ್ ಕಾರಣ ಅಂತ ಪತಿ ಪ್ರವೀಣ್ ಕೇಳಿದ್ರೆ ಪತ್ನಿ ಪ್ರಿಯಾಂಕಾ ನಾನಾ ಗಥೆ ಕಟ್ಟಿದ್ಲಂತೆ. ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಮಗು ಕೊಲೆ ಬಗ್ಗೆ ವೈದ್ಯರು ಶಂಕೆ ವ್ಯಕ್ತಪಡಿಸಿದ್ರು. ಪ್ರಿಯಾಂಕಾ ಪ್ರಿಯಕರ ಮೋಹನ್ ಬಂಧನವಾಗಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ 15 ತಿಂಗಳಲ್ಲಿ ಮುಗಿಯಬೇಕಿದ್ದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ 3.5 ವರ್ಷವಾದರೂ ಪೂರ್ಣಗೊಂಡಿಲ್ಲ. ಇದರಿಂದ ಪಟ್ಟಣದ ಅನಂತಶಯನಗುಡಿ ಬಳಿ ರೈಲ್ವೆ ಹಳಿ ದಾಟಲು ನಿತ್ಯ ವಾಹನ ಸವಾರರು, ಪ್ರವಾಸಿಗರು ಪರದಾಡುವಂತಾಗಿದೆ.